ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚೇಳೂರು ಪಟ್ಟಣದ ಪೊಲೀಸ್ ಠಾಣೆಯ ಬಕ್ರೀದ್ ಹಬ್ಬ ಕುರಿತು ಗುರುವಾರ ಶಾಂತಿ ಸಭೆ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಪಿಎಸ್ಐ ಹರೀಶ್ ಮಾತನಾಡಿ, ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತಿಯಿಂದ ಬಕ್ರೀದ್ ಹಬ್ಬ ಆಚರಿಸಬೇಕೆಂದು ಹೇಳಿದರು. ನಂತರ ಚೇಳೂರು ಸಿಐ ಜನಾರ್ದನ್ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿ, ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು. ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕ್ರೈಂ ಬ್ರಾಂಚ್ ಸಿಬ್ಬಂದಿ ಪ್ರಭಾಕರ್, ಸುಧಾಕರ್ ಹಾಗೂ ಠಾಣೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ಲತೀಫ್, ಆಲಿಂ ಪಾಷಾ, ಬುಲೆಟ್ ಬಾಬು, ನಯಾಜ್, ಮೆಕ್ಯಾನಿಕ್ ರಿಜ್ವಾನ್, ಕಾದರ್ವಲ್ಲಿ, ಮಾಜಿ ಅಧ್ಯಕ್ಷರು ಎಸ್ ಕಲೀಂಫುಲ್ಲಾ, ನೂರ್ ಪಾಷಾ, ರಸೂಲ್ ಪಾಷಾ, ಇಮ್ರಾನ್ ಸುಬಾನ್, ಮುಜಾಮಿಲ್, ಮೆಕ್ಯಾನಿಕ್ ನಯಾಜ್ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ರಾಮಾಂಜನೇಯ ಎಸ್, ವಿಜಯ ನ್ಯೂಸ್, ಚೇಳೂರು. ಏನು ಲೀಗಲ್ ಆಗಿ ಯಾವಾಗೂ ಏನು ನಾವು ಯೂಸ್ ಮಾಡಿದ್ವೋ ಅಂಥ ಮಟ್ಟನ್ನು ಯೂಸ್ ಮಾಡಿ ಯಾವುದೇ ಕಾನೂನಿಗೆ ಆಸ್ಪತ್ರೆಗಳು ಕೊಡದಿರೋದಂಗೆ ಬೇರೆ ಯಾವುದೇ ರೀತಿಯಾದಂಥ ಆಗಿರೋದಂಗೆ ಮೇಲೆ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಾರಲ್ಲ, ನೀಟಾಗಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಕೆಲವೆಲ್ಲ ನಿಮ್ಮ ಉದ್ಯೋಗ ಯಾವುದೋ ಒಂದು ಭಾಷೆಯಲ್ಲಿ ಹೇಳಿ ಅವ್ರಿಗೆ ಮತ್ತು ಯಾವುದೂ ಈ ಹಬ್ಬಗಳಲ್ಲಿ ಇವೆಲ್ಲ ಮಾಡೋಕ್ಕಿತ್ತು. ಇವರು ಎಲ್ಲ ಬೇರೆ ಊರಿಂದೆಲ್ಲ ಬಂದುಬಿಟ್ಟಿರ್ತಾರಲ್ಲ, ಮತ್ತು ಬೇರೆ ಕಡೆಗೆ ಬೆಂಗಳೂರಲ್ಲಿ ಇಲ್ಲಿ ಹೋಗಿರೋಂಥವ್ರು ಹಬ್ಬಕ್ಕೆ ಅಂತ ರಜಾ ಕೊಟ್ಟಿರ್ತಾರೆ, ಅವಾಗ ಬಂದಿರ್ತಾರೆ. ಯಾವುದೋ ಅನಾಹುತಗಳಾಗುತ್ತಿಲ್ಲ. ಮತ್ತು ಇವೆಲ್ಲ ಕೆರೆಗಳಲ್ಲಿ ಎಲ್ಲ ಊರಲ್ಲೂ ಕೆರೆಯಲ್ಲಿ ನೀರು ತುಂಬಿಕೊಂಡಿದೆ. ಕೆರೆಗಳಲ್ಲಿ ಸ್ವಿಮ್ಮಿಂಗ್ ಯಾವ ಹೋಗಿ ಪ್ರಾಣಾಪಾಯಗಳು ರಜಾ ದಿನಗಳಲ್ಲಿ ಅದು ಸ್ವಲ್ಪ ಎಲ್ಲ ಇದರಲ್ಲಿ ಬೈಕ್ಗಳ ವ್ಯವಸ್ಥೆ ಮಾಡಿ ಮತ್ತು ಮನೆಗಳನ್ನು ಹೇಳಿ ಚಿಕ್ಕ ಹುಡುಗರಿಗೆ ಈಗ ನೀವು ಬೈಕ್ ಕೊಟ್ಟು ಏನಾದ್ರು ಅನಾಹುತ ಆದರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಕಟ್ಟಬೇಕಾಗ್ತದೆ. ಇನ್ಶೂರೆನ್ಸ್ ಇರೋಲ್ಲ. ಇವಾಗ ಈಗ ಮುಂದೆ ಯಾವುದೋ ಇನ್ನೊಂದು ಆಕ್ಸಿಡೆಂಟ್ ಆಯಿತು, ಅವರೂ ಸ್ವಂತ ದುಡ್ಡಲ್ಲಿ 15 ಲಕ್ಷ ಕಟ್ಟಕ್ಕೆ ನೀವು ಅಲ್ಲಿ ಇಲ್ಲಿ ರೀತಿ ಸಾಲ ಮಾಡಿ ಟೀ ತಂದೈತಲ್ಲ ಈಗ